ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಈ ಬಾರಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ನೋಡ್ತಾ ಇರೋ ಮಟ್ಟಿಗೆ IPL ನ ಈ 2026 ನ ಭರ್ಜರಿ ಪ್ಲೇಯಿಂಗ್ ಲೆವೆನ್ ಬಲಿಷ್ಠ ಪ್ಲೇಯಿಂಗ್ 12 ಅಂತಾನೆ ತಿಳ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಇನ್ಕ್ಲೂಡ್ ಹಾಕೊಂಡ್ರೆ ಪ್ಲೇಯಿಂಗ್ 12 ಯಾವ ರೀತಿ ಇರತ್ತೆ, ಈ ಬಾರಿ ಬೆಸ್ಟ್ ಟಾಪ್ 5 ಟೀಮ್ಸ್ ಗಳು ಯಾರ್ದು ಪ್ಲೇಯಿಂಗ್ ಲೆವೆನ್ ಸಿಕ್ಕಾಪಟ್ಟೆ ಟಫ್ ಇರೋದು ಬ್ಯಾಟಿಂಗ್ ಲೈನ್ ಅಪ್ ನೋಡ್ತಾ ಇರೋ ಮಟ್ಟಿಗೆ. ಅದೇ ರೀತಿ ಕ್ವಾಲಿಫೈ ಆಗ್ಲಿಕ್ಕೆ ಯಾವ್ಯಾವ ಟೀಮ್ಸ್ ಗಳು ಸಾಧ್ಯತೆ ಇರೋದು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಒಂದು ಬ್ಯಾಟಿಂಗ್ ಲೈನ್ ಅಪ್ ಬಲಿಷ್ಠ ಅಂಡ್ ಟಾಪ್ 5 ಗೆ ಕ್ವಾಲಿಫೈ ಆಗುವಂತ ಟಾಪ್ 4 ಗೆ ಕ್ವಾಲಿಫೈ ಆಗುವಂತ ಟೀಮ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾನೆ. ಮೊದಲಾಗಿ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮಾಡೋಂತ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಹೋಗೋದಾದ್ರೆ ಮೊದಲೇದಾಗಿ ಸ್ಟ್ರೇಟ್ ಅವೇ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದ್ರೆ ಪ್ಲೇಯಿಂಗ್ ಲೆವೆನ್ ಟಾಪ್ 5 ಇಂದ ಹೋಗೋದಾದ್ರೆ ಯಾವ್ದು ಬಲಿಷ್ಠವಾಗಿ ಕಾಣಿಸ್ಕೊಳ್ತಿರೋದು ಅಂತ ಒಂದೊಂದೇ ಆಗಿ ನೋಡ್ಕೊಂಡು ಬರೋಣ. ಮೊದಲೇದಾಗಿ ಹೋಗೋದಾದ್ರೆ ಟಾಪ್ 5 ಅಲ್ಲಿ ಇರೋದಾದ್ರೆ ರಾಜಸ್ಥಾನ್ ರಾಯಲ್ಸ್. ಯಾಕಪ್ಪ ಅಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಸಿಕ್ಕಾಪಟ್ಟೆ ಟಫ್ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಓಪನಿಂಗ್ ಜೋಡಿ ವೈಭವ್ ಸೂರ್ಯವಂಶಿ ಅಂಡ್ ಜೈಸ್ವಾಲ್ ಅವರು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಓಪನಿಂಗ್ ಜೋಡಿ ವೈಭವ್ ಸೂರ್ಯವಂಶಿ ಅಂಡ್ ಯಶಸ್ವಿ ಜೈಸ್ವಾಲ್ ಅವರಂತೂ ಸಿಕ್ಕಾಪಟ್ಟೆ, ಅದರಲ್ಲಂತೂ ಸೂರ್ಯವಂಶಿ ಅಂತ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಹೋದ ಸೀಸನ್ ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ ಏನೋ ಕ್ವಾಲಿಫೈ, ಕೊನೆಯಲ್ಲಿ ಆಡ್ಬೋದಷ್ಟೇ ಬಿಟ್ರೆ ಆ ರೀತಿ ಇರೋದು ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ನೋಡ್ತಾ ಇರೋ ಮಟ್ಟಿಗೆ. ಯಾಕಪ್ಪ ಅಂತ ಹೇಳಿದ್ರೆ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ರಿಯಾನ್ ಪರಾಗ್, ಧ್ರುವ್ ಜುರೆಲ್, ಶಿಮ್ರನ್ ಹೆಟ್ಮೈರ್, ರವೀಂದ್ರ ಜಡೇಜಾ, ಸ್ಯಾಮ್ ಕರನ್ ತನಕ ಕೂಡ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಇರೋದು ಅಂತಾನೆ ಹೇಳ್ಬೋದಾಗಿದೆ ರಾಜಸ್ಥಾನ್ ರಾಯಲ್ಸ್. ನನ್ನ ಪ್ರಕಾರ ಪ್ರಾಬಬಲ್ ಹಾಕೊಂಡು ಇವ್ರದ್ದು ಓಪನಿಂಗ್ ಜೋಡಿ ಮೇನ್ ಹಾಕೊಂಡಿದ್ದು, ಅದಕ್ಕಾಗಿ ನಾ ಟಾಪ್ 5 ಅಲ್ಲಿ ಇಟ್ಟಿರೋದು. ಅದೇ ರೀತಿಯಾಗಿ ಟಾಪ್ 4 ಗೆ ಹೋಗೋದಾದ್ರೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಹೋದ ಸೀಸನ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡಿತ್ತು. ಫಸ್ಟ್ 4 ಮ್ಯಾಚ್ ವಿನ್ ಹಾಕೊಂಡು ಈಸಿಯಾಗಿ ಟಾಪ್ 2 ಗೆ ಕ್ವಾಲಿಫೈ ಆಗ್ತಾರೇನೋ ಅಂತ ತಿಳ್ಕೊಂಡಿದ್ದು, ಆಮೇಲೆ ಆಡ್ಬೋದಷ್ಟೇ ಬಿಟ್ರೆ ಅವರು ಫ್ಲಾಪ್ ಆಗಿರೋದು ಅವರ ಬ್ಯಾಟಿಂಗ್ ಇಂದ ಅಷ್ಟೇ ಬಿಟ್ರೆ. ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇರೋ ಮಟ್ಟಿಗೆ ಸಿಕ್ಕಾಪಟ್ಟೆ ಡೆಪ್ತ್ ಇರೋದು ಅವ್ರದ್ದು ಬ್ಯಾಟಿಂಗ್ ಅಲ್ಲಿ, ಅಷ್ಟು ತನಕ ಹೋಗಲ್ಲ ಅವರು. ಆ ರೀತಿ ಟಾಪ್ ಆರ್ಡರ್ ಫಿನಿಶರ್ಸ್ ಗಳ ತರ ಆಟ ಆಡ್ತಾರೆ. KL ವಿತ್ ಬೆನ್ ಡಕೆಟ್ ಅವರು ಬೆಸ್ಟ್ ಕಾಂಬಿನೇಷನ್ ಅಂಡ್ ನಿತೀಶ್ ರಾಣಾ, ಟ್ರಿಸ್ಟನ್ ಸ್ಟಬ್ಸ್ ಅವರು ಮೇನ್ ಹಾಕೊಂಡು ಇಲ್ಲಿ ಇಂಪ್ಯಾಕ್ಟ್ ನ ಬೀರ್ತಾರೆ. ಡೆಲ್ಲಿ ಮೇನ್ ಹಾಕೊಂಡು ಮಿಡಲ್ ಆರ್ಡರ್ ಅಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ನ ಬೀರ್ತಾರೆ. ನೆಕ್ಸ್ಟ್ ಅಲ್ಲಿ ಡೇವಿಡ್ ಮಿಲ್ಲರ್ ಅವರು ಇರೋದು ಅಂಡ್ ಅಶುತೋಷ್ ಶರ್ಮಾ ಅಂಡ್ ಅಕ್ಷರ್ ಪಟೇಲ್ ಅವರು ಇರೋದು ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕೆ ಟಾಪ್ 4 ಅಲ್ಲಿ ಇಟ್ಟಿರೋದು ನಾನು ಡೆಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ನ ನೋಡ್ತಾ ಇರೋ ಮಟ್ಟಿಗೆ. ಕಡಕ್ ಹಾಕೊಂಡಿರೋ ನನ್ನ ಪ್ರಕಾರ ಟಾಪ್ 4 ಗೆ ಇವರು ಕ್ವಾಲಿಫೈ ಆಗ್ಲಿಕ್ಕೂ ಕೂಡ ಒಳ್ಳೆ ಚಾನ್ಸಸ್ ಕ್ರಿಯೇಟ್ ಹಾಕೊಂಡಿರತ್ತೆ ಇವ್ರಿಗೆ, ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಟಾಪ್ 3 ಗೆ ಹೋಗೋದಾದ್ರೆ ಟಾಪ್ 3 ಅಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇಲ್ಲಿ GT ನಡೀತಾನೆ. ಯಾಕಪ್ಪ ಅಂತ ಹೇಳಿ GT ಕೂಡ ಅಷ್ಟೇ ಸಾಲಿಡ್ ಹಾಕೊಂಡಿರೋದು ಬ್ಯಾಟಿಂಗ್ ಲೈನ್ ಅಪ್ ನ ನೋಡ್ತಾ ಇರೋ ಮಟ್ಟಿಗೆ. ಯಾರ್ಯಾರು ಅಂತ ಕೇಳೋದಾದ್ರೆ GT ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಕ್ಯಾಪ್ಟನ್ ಶುಭ್ಮನ್ ಅವರು ಹೌದೌಟ್ ಫಾರ್ಮ್ ಇರೋದು, ಹೋದ ಸೀಸನ್ ಒಳ್ಳೇದ್ ಹಾಕೊಂಡಿತ್ತು. ಆದ್ರೆ ಮೇನ್ ಹಾಕೊಂಡು ಜಾಸ್ ದ ಬಾಸ್ ಅವರು ಇರೋದು ಓಪನಿಂಗ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ. ನಂಬರ್ 3 ಗೆ ಜಾಸ್ ಅವರು ಬರ್ತಾರೆ, ಅಥವಾ ಓಪನಿಂಗ್ ಅಲ್ಲಿ ಸಾಯಿ ಅಂಡ್ ಗಿಲ್ಲು ಹಾಕೊಂಡ್ರು ಕೂಡ ಆರೆಂಜ್ ಕ್ಯಾಪ್ ಹೋಲ್ಡರ್ ಇವರು ಸಾಯಿ ಸುದರ್ಶನ್ ಅಂತಾನೆ ಹೇಳ್ಬೋದು. ಈ ಸೀಸನ್ ಯಾವ ಆಟ ಆಡ್ತಾರೋ ಗೊತ್ತಾಗಲ್ಲ, ಒಟ್ನಲ್ಲಿ ಗಿಲ್ ಜೊತೆಗೆ ಸಾಯಿ ಸುದರ್ಶನ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದಾಗಿದೆ. ನಂಬರ್ 3 ಅಲ್ಲಿ ಜಾಸ್ ದ ಬಾಸ್ ಅವರು ಬರ್ತಾರೆ, ನಂಬರ್ 4 ಅಲ್ಲಿ ಗ್ಲೇನ್ ಫಿಲಿಪ್ಸ್ ಅವರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ರಾಹುಲ್ ತೆವಾಟಿಯಾ ಅಂಡ್ ಶಾರುಖ್ ಖಾನ್, ವಾಷಿಂಗ್ಟನ್ ಸುಂದರ್, ರಶೀದ್ ಖಾನ್ ತನಕ ಕೂಡ ಬ್ಯಾಟಿಂಗ್ ಡೆಪ್ತ್ ಇರೋದು ಅಂತಾನೆ ಹೇಳ್ಬೋದಾಗಿದೆ ಇವ್ರದ್ದು. ನೆಕ್ಸ್ಟ್ ಅಲ್ಲಿ ಸಾಯಿ ಕಿಶೋರ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಈ ಬಾರಿಯ RSS, ಅದೇ ರೀತಿಯಾಗಿ ಒಳ್ಳೆ T20 ಲೀಗ್ ಅಲ್ಲೆಲ್ಲ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಆಟ ಆಡಿರೋದು ಸಾಯಿ ಕಿಶೋರ್ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಬಂದ್ರು ಕೂಡ. GT ಪರವಾಗಂತೂ GT ಟಾಪ್ 3 ಅಲ್ಲಿ ಇಟ್ಟಿರೋದು. ಅದೇ ರೀತಿ ಟಾಪ್ 2 ಗೆ ಹೋಗೋದಾದ್ರೆ ಮುಂಬೈ ಇಂಡಿಯನ್ಸ್ ನ ಇಡ್ತಾನೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ನಮ್ಮ ಇಂಡಿಯಾದ ಮಿನಿ ಇಂಡಿಯಾ ಅಂತಾನೆ ಹೇಳ್ಬೋದು. ಆ ರೀತಿ ನಮ್ಮ ಇಂಡಿಯಾದ ಏನ್ ಟಾಪ್ 4 ಇದಾರಲ್ಲ ಅವ್ರೆಲ್ಲ ಮುಂಬೈ ಇಂಡಿಯನ್ಸ್ ಅಲ್ಲೇ ಇರೋದು. ಯಾರ್ಯಾರು ಅಂತ ನೀವು ನೋಡೋದಾದ್ರೆ ಮೊದಲಾಗಿ ರೋಹಿತ್ ಶರ್ಮಾ ಅವ್ರು ಬರ್ತಾರೆ, ಕ್ವಿಂಟನ್ ಡಿಕಾಕ್ ಅವ್ರು ಬರ್ತಾರೆ, ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಅವ್ರು ಬರ್ತಾರೆ, ತಿಲಕ್ ವರ್ಮಾ ಅವ್ರು ಬರ್ತಾರೆ, ಹಾರ್ದಿಕ್ ಪಾಂಡ್ಯ, ನಮನ್ ಧೀರ್, ಶಾರ್ದುಲ್ ಠಾಕೂರ್, ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಹರ್, ವಿಲ್ ಜಾಕ್ಸ್ ತನಕ ಎರಡೇ ಎರಡು, ಒಂದು ಬೂಮ್ರಾ ಬೋಲ್ಟ್ ಇಬ್ರನ್ನ ಬಿಟ್ರೆ ಮತ್ತೆ ಎಲ್ಲ 9ಕ್ಕೆ 9 ಜನ ಆಟ ಆಡೋರು, 10ಕ್ಕೆ 10 ಜನ ಆಟ ಆಡೋರು ಇಲ್ಲಿ ಎಲ್ಲರೂ ಕೂಡ ಆಲ್ರೌಂಡರ್ಸ್ ಅಂತಾನೆ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಕೊಂಡು ನೋಡ್ತಾ ಇರೋ ಮಟ್ಟಿಗೆ. ಅದಕ್ಕಾಗಿ ಟಾಪ್ 2 ಅಲ್ಲಿ ಇಡ್ತೇನೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಇಂಪ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಜನನ್ ಹಾಕೊಂಡಿದ್ದಾದ್ರೆ ಟಾಪ್ 5 ಜನ ಅಷ್ಟೇ ಬಿಟ್ರೆ ಮತ್ತೆಲ್ಲ ಕೂಡ ಏನು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ಅಷ್ಟೊಂದು ಬ್ಯಾಟಿಂಗ್ ಕೇಪಬಿಲಿಟಿ ಇಲ್ಲ, ಪಕ್ಕ ಆಟ ಆಡ್ತಾರೆ ಅಂತ. ಆದ್ರೆ ಇವ್ರ 5 ಜನ ಅಂತೂ 100% ರೋಹಿತ್, ಕ್ವಿಂಟನ್ ಡಿಕಾಕ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಬೆಂಕಿ ಸ್ಟಾರ್ಟ್ ನ ಕೊಟ್ಕೊಂಡು ಫಿನಿಶ್ ಮಾಡ್ಲಿಕ್ಕೆ ಅವ್ರ ಹತ್ರ ಕೇಪಬಿಲಿಟಿ ಇರೋದು. ಮತ್ತೆಲ್ಲ ಕೂಡ ಸ್ವಲ್ಪ ಅಲ್ಲಲ್ಲಿ ಟಚ್ ಮಾಡುವಂತ ಕೇಪಬಿಲಿಟಿ ಇದೆ ಮುಂಬೈದು. ಅದೇ ರೀತಿಯಾಗಿ ಟಾಪ್ 1 ನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಯಾಕೆ ಅಂತ ನೀವು ಕೇಳೋದಾದ್ರೆ ಮಾಜಿ ಚಾಂಪಿಯನ್ ಡಿಫೆಂಡಿಂಗ್ ಚಾಂಪಿಯನ್ ಹಾಕೊಂಡಿರುವಂತ ನಮ್ಮ
ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಯಾಕೆ ಅಂತ ಕೇಳೋದಾದ್ರೆ, ಒಂದು ವಿರಾಟ್ ಕೊಹ್ಲಿ ವಿತ್ ಫಿಲ್ ಸಾಲ್ಟ್ ಅವರು ಹೋಸ್ಟ್ ಸೀಸನ್ ಯಾವ ರೀತಿ ಆಟ ಆಡಿದ್ರು ಅಂತ ಗೊತ್ತಿರಬಹುದು ನಿಮ್ಗೆ, ಮತ್ತೆ ಅದ್ರ ಬಗ್ಗೆ ವಿವರಣೆ ಕೊಡೋಕ್ ಹೋಗಲ್ಲ. ನಂಬರ್ 3 ಅಲ್ಲಿ ದೇವದತ್ ಬತ್ತಿದ್ದು, ಆದ್ರೆ ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಪಿಕ್ ಆಗಿರ್ತಾರೆ. ವೆಂಕಟೇಶ್ ಅಯ್ಯರ್ ಅವರು 100% ಟಾಪ್ 3 ಅಲ್ಲಿ ಬರ್ತಾರೆ. ನಂಬರ್ 4 ಅಲ್ಲಿ ಕ್ಯಾಪ್ಟನ್ ರಜತ್ ಅವರು, ನಂಬರ್ 5 ಅಲ್ಲಿ ಟೀಮ್ ಡೇವಿಡ್ ಅವರು ಬರ್ತಾರೆ ಅಂತಾನೆ. ಟೀಮ್ ಡೇವಿಡ್ ಅವರು ಅಂತೂ ಕ್ಲಾಸಿಕ್ ಫಾರ್ಮ್ ಅಲ್ಲಿ ಇರೋದು, ಅವ್ರ ಬಗ್ಗೆ ಮತ್ತೆ ಹೇಳುವಾಗಿಲ್ಲ, ಆ ರೀತಿ ಆಟ ಆಡ್ತಿರೋದು ಅವರು. ನೆಕ್ಸ್ಟ್ ಅಲ್ಲಿ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಹಾಕೊಂಡು ಅವರು ಕೂಡ ಒಳ್ಳೆ ಟಚ್ ಅಲ್ಲಿ ಇರೋದು. ಕೃಣಾಲ ಪಾಂಡ್ಯ ಅವರು ಇರೋದು. ನೆಕ್ಸ್ಟ್ ಅಲ್ಲಿ ಇಲ್ಲಿ ಬರೋದಾದ್ರೆ ರೋಮಿಯೋ ಶೆಫರ್ಡ್ ಅವರು. ಇದು ಯಾಕೆ ನಾನು ಮುಂಬೈ ಇಂಡಿಯನ್ಸ್ ಗಿಂತ ನಾ ಕೇಪಬಿಲಿಟಿ ಇರ್ತಾನೆ ಅಂತ ಕೇಳಿದ್ರೆ, ಮುಂಬೈ ಇಂಡಿಯನ್ಸ್ ಕೆಳಗಲ್ಲ, ಯಾರು ಕೂಡ ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಬ್ಯಾಟಿಂಗ್ ಆಡ್ಲಿಕ್ಕೆ. ಆದ್ರೆ ನಮ್ಮ ಆರ್ ಸಿ ಬಿಲ್ ಹಾಗಲ್ಲ, ಆ ರೀತಿ ಕ್ವಾಲಿಟಿ ಬ್ಯಾಟರ್ಸ್ ಗಳಿರೋದು. ಯಾವ ರೀತಿ ಮಾಡಿದ್ರೆ ಹೋದ್ ಸೀಸನ್ ತೋರ್ಸ್ಕೊಟ್ಟಿರೋದು. ಆದ್ರೆ ಪಂಜಾಬ್ ಡಿಫೆಂಡಿಂಗ್ ಚಾಂಪಿಯನ್ ಅದು ಕೂಡ ಇಡ್ಲಿಕ್ಕೆ ಯಾಕಪ್ಪ ಅಂತ ಶ್ರೇಯಸ್ ಅಯ್ಯರ್ ಒಬ್ರನ್ನ ಬಿಟ್ಟು ಮತ್ತೆ ಯಾರು ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಅವ್ರಿಗೆ ನಿಂತು ಆಟ ಆಡ್ಲಿಕ್ಕೆ, ಏನು ಕೂಡ ಬರಲ್ಲ ಅಂತ ಅನಿಸ್ತಾ ಇದು ಪಂಜಾಬ್ದು. ಶ್ರೇಯಸ್ ಅಯ್ಯರ್ ಮೇಲೆ ಹೆಚ್ಚಿನದಾಗಿ ಪಂಜಾಬ್ ಡಿಪೆಂಡ್ ಹಾಕು, ಮತ್ತೆ ಎಲ್ಲ ಯಂಗ್ಸ್ಟರ್ಸ್ ಗಳು ಅಷ್ಟೇ ಬಿಟ್ರೆ. ಅದಕ್ಕಾಗಿ ಇಲ್ಲಿ ನಮ್ ರಾಯಲ್ ಚಾನ್ಸ್ ಬೆಂಗಳೂರಿನ ಫಸ್ಟ್ ಆಗಿಟ್ಟು ರೋಮೇಶ್ ಅಫ್ಫರ್ಡ್ ಅವರು ಕ್ಲಾಸಿಕ್ ಫಾರ್ಮ್, ಟೀಮ್ ಡೇವಿಡ್ ಅವರು, ವಿರಾಟ್ ಕೊಹ್ಲಿ, ಪಿಲ್ ಸಾಲ್ಟ್, ವೆಂಕಟೇಶ್ ಅಯ್ಯರ್, ರಜತ್, ಜಿತೇಶ್, ಕೃಣಾಲ್ ಪಾಂಡ್ಯ ಎಲ್ಲ ಕೂಡ ಬೆಂಕಿ ಬ್ಯಾಟರ್ಸ್ ಇನ್ಕ್ಲೂಡ್ ಹಾಕೊಂಡಿರೋದ್ರಿಂದ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಟಾಪ್ 1 ಅಲ್ಲಿ ಇಡ್ತೇನೆ ಅಂತ ಹೇಳ್ಬೋದು ಬ್ಯಾಟಿಂಗ್ ಡೆಪ್ತ್ ಅಲ್ಲಿ. ಅದೇ ರೀತಿಯಾಗಿ ಇವಾಗ ಟಾಪ್ 4 ಗೆ ಕ್ವಾಲಿಫೈ ಆಗುವಂತ ಟೀಮ್ಸ್ ಗಳು ಯಾವ್ಯಾವ ಅಂತ ಕೇಳೋದಾದ್ರೆ, ನನ್ನ ಪ್ರಕಾರ ಅನಿಸ್ತಾರ ಮಟ್ಟಿಗೆ ಈ ಟಾಪ್ 3 ಟೀಮ್ಸ್ ಗಳು ಯಾವ್ಯಾವುದು, ನಮ್ಮ ಆರ್ ಸಿ ಬಿ ಒಂದಾಗುತ್ತೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಒಂದು 100% ಆಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಈ ವರ್ಷ ಆಗುವಂತ ಸಾಧ್ಯತೆ ಹೆಚ್ಚಿನ ಹಾಕೊಂಡಿರೋದು, ಯಾಕಪ್ಪ ಅಂತ ಅವ್ರ ಟೀಮ್ ಅದೇ ರೀತಿ ಹಾಕೊಂಡಿರೋದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ, ನನ್ನ ಪ್ರಕಾರ ಈ ಬಾರಿ ಪಂಜಾಬ್ ಕಿಂಗ್ಸ್ ಆಟ ಆಡಲ್ಲ, ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಅಂತ ಅನಿಸ್ತಾ ಇರೋದು ನನ್ನ ಪ್ರಕಾರ. ಆದ್ರೆ ಅಲ್ಲಿ ಜಿ ಟಿ ಒಂದು ಆಗುವಂತ ಕೇಪಬಿಲಿಟಿ ಇದೆ, ಅದರಲ್ಲೂ ಬ್ಯಾಟಿಂಗ್ ಇಂದ ರನ್ಸ್ ಬಂದ್ರೆ ಮಾತ್ರ, ಬೌಲಿಂಗ್ ಇಂದ ಅಲ್ಲ. ಅಥವಾ ರಾಜಸ್ಥಾನ್ ಅವರ ಜಿ ಟಿ ಆಗುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇರೋದು. ಸಿ ಎಸ್ ಕೆ ಅಂತೂ ಆಗಲ್ಲ, ಸಿ ಎಸ್ ಕೆ ಈ ಸೀಸನ್ ಕೂಡ ಉಳಿಸ್ಕೊಳ್ಳೋದಂತ 100% ಹೌದು ಅಂತ ನನ್ನ ಪ್ರಕಾರ. ನಿಮ್ಗೆ ಏನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಟಾಪ್ 5 ಬ್ಯಾಟಿಂಗ್ ಡೆಪ್ತ್ ಗಳು ಯಾವ್ಯಾವುದು, ಒನ್ ಆಫ್ ದ ಬೆಸ್ಟ್ ಇರೋದು, ಕ್ರೇಜಿಯಸ್ಟ್ ಅಂಡ್ ಟಾಪ್ 4 ಕ್ವಾಲಿಟಿ ಟೀಮ್ಸ್ ಗಳು ಯಾವ್ದು ಕ್ವಾಲಿಫೈ ಆಗುವುದು ಅಂತ ತಿಳಿಸ್ಕೊಟ್ಟು ನಿಮ್ಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ, ಐ ಪಿ ಎಲ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.